ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿ ಸಿ ಆಫೀಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಡಿ ಸಿ ಬೆಂಗಳೂರಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಇಲ್ಲಿ ಬಂದು ನೀವು ಡಿ ಸಿ ಬೆಂಗಳೂರು ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಡಿ ಸಿ ಆಫೀಸು ಬೆಂಗಳೂರು ರೂರಲ್ ರಿಕ್ರೂಟ್ಮೆಂಟ್ 2025ಕ್ಕೆ ಕರೆದಿರುವಂತದ್ದು ಡಿಸ್ಟಿಕ್ IT ಕನ್ಸಲ್ಟೆಂಟ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಯಾರ್ಯಾರು ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಅಲ್ಲಿ ಸಿಗ್ತಾ ಇರುತ್ತೆ, ಓಕೆನಾ ಸ್ನೇಹಿತರೆ. ಸೊ ಹಾಗೆ ನೋಡೋದಾದ್ರೆ ನೀವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಲ್ಲಿ ಕಚೇರಿಯಿಂದ ಹುದ್ದೆಗಳನ್ನ ನೇಮಕಾತಿ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ 27,100 ರೂಪಾಯಿ ನಿಮ್ಗೆ ಪೇಮೆಂಟ್ ಇರುತ್ತೆ ಸ್ನೇಹಿತರೆ. ಡಿಸ್ಟಿಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕನ್ಸಲ್ಟೆಂಟ್ DITC, ಓಕೆನಾ. DITC ಪೋಸ್ಟ್ ಕರೆದಿರೋದು ಬೆಂಗಳೂರಲ್ಲಿ ಇರುತ್ತೆ ಕೆಲಸ, ಕರ್ನಾಟಕ, ಓಕೆನಾ. ಸೊ ಕ್ಯಾಂಡಿಡೇಟ್ಸ್ ಯಾರಾದ್ರೂ BCA BE ಅಥವಾ BTech ಮಾಡಿರುವಂತವ್ರು ಅವರು 9ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡೋದಾದ್ರೆ ಪೋಸ್ಟ್ ಏನು ಅಂತ ಹೇಳಿದ್ರೆ ನೋಡಿ, ಬೆಂಗಳೂರು ರೂರಲ್ ಆಫ್ಲೈನ್ ಇಂದ ಇರುತ್ತೆ, ಇಂಟರ್ವ್ಯೂ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಇಂಟರ್ವ್ಯೂ ಇರುತ್ತೆ. 27,100 ರೂಪಾಯಿ ಸ್ಯಾಲರಿ ಇರುತ್ತೆ ಪರ್ ಮಂತ್. ಬೆಂಗಳೂರು ರೂರಲ್ .nic.in ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ 26ರಿಂದ ಹಿಡಿದು 9ನೇ ತಾರೀಕುವರೆಗೂ ಕರೆದಿದ್ದಾರೆ. ಸೊ 9 ಏಪ್ರಿಲ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ, ಓಕೆನಾ. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ BCA ಆಗಿರ್ಬೋದು ಅಥವಾ BE BTech ಇನ್ ಕಂಪ್ಯೂಟರ್ ಸೈನ್ಸ್, ಓಕೆನಾ. ಕಂಪ್ಯೂಟರ್ ಸೈನ್ಸ್ ಆಗಿರೋರು ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ಈ ಒಂದು ನೋಟಿಫಿಕೇಶನ್ ಇರುತ್ತೆ ಸ್ನೇಹಿತರೆ, ಚೆಕ್ ಮಾಡೋಣ, ಓಕೆನಾ. ಸೊ ಸೆಲೆಕ್ಷನ್ ಪ್ರೊಸೆಸ್ ಏನಂತಂದ್ರೆ ಬರೀ ಜಸ್ಟ್ ಇಂಟರ್ವ್ಯೂ ಅಷ್ಟೇ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ರಿಟರ್ನ್ ಎಕ್ಸಾಮ್ ಇಲ್ಲ, ಏನು ಇಲ್ಲ, ಓಕೆನಾ. ಸೊ ನೋಡೋದಾದ್ರೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು, ID ಪ್ರೂಫ್ ಇರಬೇಕು, ಆಧಾರ್, ಪ್ಯಾನ್, ವೋಟರ್ ID, ಆಮೇಲೆ ಏಜ್ ಪ್ರೂಫ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಇರಬೇಕು, ಓಕೆನಾ. ಹಾಗೆ ನಿಮ್ಮ ಒಂದು ರೆಸ್ಯೂಮ್ ಇರ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ನ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಅಡ್ರೆಸ್ ನೋಡೋದಾದ್ರೆ ಡಿಸ್ಟಿಕ್ ಕಲೆಕ್ಟರ್ ಆಫೀಸರ್, ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟರ್ ಬಿಲ್ಡಿಂಗು, ಬೆರಸಲಂದ್ರ ವಿಲೇಜ್, ಕುಂದಳ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್, ಕರ್ನಾಟಕ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ, ಅಪ್ಲಿಕೇಶನ್ ನ ಸೆಂಡ್ ಮಾಡಿ, ಓಕೆನಾ. ಸೊ ನೋಡೋದಾದ್ರೆ ನೀವು ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಈ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಡೌಟ್ ಏನಾದ್ರು ಇತ್ತು ಅಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿ ಸ್ನೇಹಿತರೆ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಅರ್ಜಿ ಆಹ್ವಾನ, ಜಿಲ್ಲಾ ಮಾಹಿತಿ ತಂತ್ರಜ್ಞ ಸಮಾಲೋಚಕರು, ಓಕೆನಾ. ಒಂದು ಹುದ್ದೆಗಳು ಕರೆದಿದ್ದಾರೆ. 27,100 ರೂಪಾಯಿ ಟೋಟಲ್ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ ಪರ್ ಮಂತ್. BE BTech ಕರೆದಿರೋಂಥದ್ದು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಟೆಲಿಕಾಮ್, ಓಕೆನಾ. ಹಾಗೆ ಫ್ರೆಶರ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಅವ್ರು ಇದ್ರೆ ಅವರಿಗೆ ವೇಟೇಜ್ ಜಾಸ್ತಿ ಕೊಡ್ತಾರೆ ಸ್ನೇಹಿತರೆ. ಸೊ ಮಾಹಿತಿ ತಂತ್ರಜ್ಞ ಕನಿಷ್ಠ 3ರಿಂದ 5 ವರ್ಷ ಅನುಭವ ಹೊಂದಿರುವವರು ಅಂತಹ ಅಭ್ಯರ್ಥಿಗಳು ಆದ್ಯತೆ ನೀಡಲಾಗುವುದು, ಓಕೆನಾ. ಆಂಗ್ಲ ಮತ್ತು ಕನ್ನಡ ಭಾಷೆ ಮೇಲೆ ಹಿಡಿತ ಹೊಂದಿರಬೇಕು. MS ಆಫೀಸ್ ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು, ಓಕೆನಾ. ಆಸಕ್ತಿ ಉಳ್ಳವರು 9ನೇ ತಾರೀಕು 4ನೇ ತಿಂಗಳು 2025 ನೋಂದಣಿ ಹಂಚಿಕೆ ಮೂಲಕ ತಮ್ಮ ಸವಿವರದೊಂದಿಗೆ ಅಂದ್ರೆ ಪದವಿ ಪ್ರಮಾಣ ಪತ್ರ, ಅನುಭವ ಪ್ರಮಾಣ ಪತ್ರ ಹಾಗೂ ಇನ್ನಿತರ ದಾಖಲೆಗಳನ್ನು ಸ್ವಯಂ ಪ್ರಮಾಣಿಸಿ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಜಿಲ್ಲಾಡಳಿತ ಭವನ, ಬೈರಸಂದ್ರ ಗ್ರಾಮಾಂತರ, ಕುಂದಳ ಹೋಬಳಿ, ದೇವನಹಳ್ಳಿ ತಾಲೂಕು, ಗ್ರಾಮಾಂತರ ಜಿಲ್ಲೆ ಇಲ್ಲಿಗೆ ಕಳಿಸ್ತಕ್ಕದ್ದು, ಓಕೆನಾ. ಸೊ ಇನ್ನು ನೀವು ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ಸಂಖ್ಯೆಗೆ ಅಥವಾ ಈ ಒಂದು ಜಿಮೇಲ್ ಐಡಿಗೆ ನೀವು ಸೆಂಡ್ ಮಾಡಿ ತಿಳ್ಕೊಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಕರ್ನಾಟಕ ಸರ್ಕಾರದಿಂದ ಬಂದಿರುವಂತದ್ದು ಇವರಿಗೆ ಜಿಲ್ಲಾಧಿಕಾರಿ ಮತ್ತು ಎಲ್ಲಾ ಜಿಲ್ಲೆಗಳು. ಸೊ ನೋಡೋದಾದ್ರೆ ಏನು ಇದು ಅಂತ ಹೇಳ್ಬಿಟ್ಟು, ಸೊ ಓಕೆನಾ. ಇಲ್ಲಿ ನೋಡಿ, ಉಲ್ಲೇಖ ಇದನ್ನೆಲ್ಲ ಕೊಟ್ಟಿದ್ದಾರೆ, ಯಾವ ಲೆಟರ್ ಮೇಲೆ, ರೆಫರೆನ್ಸ್ ಲೆಟರ್ ಮೇಲೆ ನೀವು ತಗೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 48 ಗುತ್ತಿಗೆದಾರರು ತಗೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಸೊ 1 ವರ್ಷ ಅವಧಿ ಆಧರಿಸಲಾಗಿದೆ. ಸೊ ಇದೆಲ್ಲ ಆದ ನಂತರ ನಿಮ್ಗೆ ಹುದ್ದೆಗಳ ಸಂಖ್ಯೆ 32 ಇದೆ. ಜಿಲ್ಲಾ ಮಾಹಿತಿ ತಂತ್ರಜ್ಞ ಸಂಚಾಲಕರು, ಓಕೆನಾ. 27,000
₹100 BE ಬಿಟೆಕ್ ಫ್ರೆಶರ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಸೊ ಇದು ಮೊದಲೇ ಕೊಟ್ಟಿದ್ದು, ಇದ್ರದ್ದೇ ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ಗೆ ಕರೀತಾ ಇರೋದು ಇವಾಗ. ಓಕೆನಾ. ಸೊ ನೋಡಿ, ಸಂದರ್ಶನ ಹಾಜರಾದ ಅಭ್ಯರ್ಥಿಗಳಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಗಣನೀಯ ಸಂಖ್ಯೆಯಲ್ಲಿ ರೆಸ್ಯೂಮ್ಗಳು ಸ್ವೀಕರಿಸುವಾಗಿದೆ. ಒಂದು ಜಿಲ್ಲೆಯಿಂದ ಹೆಚ್ಚಿನ ಅಭ್ಯರ್ಥಿಗಳು ರೆಸ್ಯೂಮ್ಸ್ ಸ್ವೀಕೃತಿಗೊಂಡಿದೆ. ಇದರಿಂದ ಜಿಲ್ಲಾವಾರು ಪ್ರಾತಿನಿಧ್ಯಕ್ಕೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾದ ಮುಕ್ತ ಮೆರಿಟ್ ಆಧಾರದ ಮೇಲೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಈ ಹುದ್ದೆಗೆ ನೀಡಲಾಗುವುದು. ಸೊ ಪರಿಶ್ರಮ ಧನವು ಕಡಿಮೆ ಇರುವುದರಿಂದ ಸ್ವಂತ ಜಿಲ್ಲೆಯನ್ನು ಹೊರತುಪಡಿಸಿ ಇತರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲು ಸಹಮಿತಿ ವ್ಯಾಪ್ತಿಗೊಳಿಸಲಾಗುವುದಿಲ್ಲ. ಓಕೆನಾ. ಸೊ ಇದು ಏನು ಅಂತ ಹೇಳಿದ್ರೆ, ನೀವು ಬೆಂಗಳೂರು ಅಲ್ಲಿ ಇರುವಂತಹ ಅಭ್ಯರ್ಥಿಗಳು ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಓಕೆನಾ. ಸೊ ಮೆರಿಟ್ ಲಿಸ್ಟ್ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ನಿಮ್ದು ಏನು ರೆಸ್ಯೂಮ್ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಇದಿಷ್ಟು ನೀವು ಸೆಂಡ್ ಮಾಡಿದ ನಂತರ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಕರೀತಾರೆ ಸ್ನೇಹಿತರೆ. ಸೊ ಕರೆದಾಗ ನೀವು ಹೋಗಿ ಇಂಟರ್ವ್ಯೂನ ಕೊಡ್ಬೇಕಾಗಿರುತ್ತೆ. ಓಕೆನಾ. ಸೊ DITC ಸಕಾಲ ಹುದ್ದೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ. ಓಕೆನಾ. ಸೊ ಇದು ಜಿಲ್ಲಾ ಮಟ್ಟ ಆಯ್ಕೆ ಸಮಿತಿ ಇರುತ್ತೆ. ಅದಂತರ ನೀವು ಅಪ್ಲಿಕೇಶನ್ ಅಲ್ಲಿ ತಿಳಿಸ್ಕೊಡ್ಬೇಕಾಗಿರುತ್ತೆ. ಸೊ ದೃಢೀಕರಣ ಪತ್ರ ಇದೆ, ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು. ಅರ್ಹ ವಿದ್ಯಾರ್ಥಿಗಳು ನಾನು ಡ್ಯಾಶ್ ರಿಂದ ಡ್ಯಾಶ್ ವರೆಗೂ ತಂತ್ರ ಸಾಮಾಜಿಕ ಹೊಲಿಗೆಯಲ್ಲಿ ಹಾಗೆ ಇರ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಲ್ಲಿ ಇದಿಷ್ಟನ್ನು ಕಳಿಸ್ಬೇಕಾಗಿರತ್ತೆ. ಏನೇನು ಕಳಿಸ್ಬೇಕು ನೋಡಿ, ಇದಿಷ್ಟನ್ನು ನೀವು ಕಳಿಸ್ಬೇಕಾಗಿರತ್ತೆ. ಓಕೆನಾ. ಸೊ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮಾಡಿ ನೀವು ಕಳಿಸ್ಬೇಕಾಗಿರತ್ತೆ. ಆದಷ್ಟು ಬೇಗ ಸೆಂಡ್ ಮಾಡಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರು ಮಾಹಿತಿ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.